BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಎಲ್ಲ ರೋಗಕ್ಕೆ BMX ಆಸ್ಪತ್ರೆ ಮದ್ದು. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ BMX ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ. BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು: ಮೇಜರ್ ಆಪರೇಷನ್ ಥಿಯೇಟರ್, ಮೈನರ್ ಆಪರೇಷನ್ ಥಿಯೇಟರ್, ನ್ಯೂರೋ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ವ್ಯಾಕ್ಸ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ಆನ್ಕಾಲಜಿ, ನ್ಯೂರಾಲಜಿ, ಯೂರಾಲಜಿ, ನೆಫ್ರಾಲಜಿ, ಗ್ಯಾಸ್ಟ್ರಾಲಜಿ, ಪೀಡಿಯಾಟ್ರಿಕ್ ಸರ್ಜರಿ, ಆರ್ಥೋಪೆಟಿಕ್ ಅಂಡ್ ಟ್ರಾಮಾ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕಾಲಜಿ, ಅನಾಸ್ಥೇಷಿಯಾ ಅಂಡ್ ಕ್ರಿಟಿಕಲ್ ಕೇರ್, ರೆಮಟೋಲಾಜಿ, ENT, ರೆಮಟೋಲಾಜಿ, ಸೈಕಿಯಾಟ್ರಿಸ್ಟ್, AC ಅಂಡ್ ನಾನ್ AC, ಡಿಲೆಕ್ಸ್ ರೂಮ್, ಸೆಮಿ ಸ್ಪೆಷಲ್ ರೂಮ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ BMX ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ರಿಂಗ್ ರಸ್ತೆ, ಹಗರ್ಗಾ ಕ್ರಾಸ್, ಕಲಬುರಗಿ. ಫೋನ್ ನಂಬರ್ 7090041785. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಲ್ವಾ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಖ್ಯಾತ ವೈದ್ಯರಾದ ಡಾಕ್ಟರ್ ರೇಣು ಪ್ರಸಾದ್ ಚಿಕ್ಕಮಠ ಸಾರಥ್ಯದಲ್ಲಿ ಖ್ಯಾತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರಪ್ರಥಮ ಬಾರಿಗೆ ರೋಬೋಟಿಕ್ ಹಿಪ್ ಅಂಡ್ ನೀ ರಿಪ್ಲೇಸ್ಮೆಂಟ್ ಚಿಕಿತ್ಸೆ ನೀಡುತ್ತಿರುವ ಏಕೈಕ ಆಸ್ಪತ್ರೆ ಬಿಲ್ವಾ ಆಸ್ಪತ್ರೆಯಾಗಿದೆ. ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ,
ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಅಂಡ್ ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ, 24x7 ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಲ್ವಾ ಆಸ್ಪತ್ರೆ, ಬಿಸೈಡ್ ಅಂಬಾಭವಾನಿ ಟೆಂಪಲ್, ನ್ಯೂ ಜೇವರ್ಗಿ ರೋಡ್, ಕಲಬುರಗಿ. ಫೋನ್ ನಂಬರ್ 7420972719. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಮೊದಲ ಹಂತದ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮತ ಬಂದಿಲ್ಲ ಎಂದು ಮನವರಿಕೆ ಆದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಿನ ಶೈಲಿ ಬದಲಾಗಿದೆ. ಆದರೂ ಕೂಡ ಚುನಾವಣೆ ಆಯೋಗ ಯಾವುದೇ ಕ್ರಮ ಜರುಗಿಸುತ್ತಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಟೀಕಿಸಿದ್ದಾರೆ. ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ 3 ದಿನಗಳ ಹಿಂದೆ ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣ ಮಾಡಿದ ಮೋದಿ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ಮಾಂಗಲ್ಯ ಸೂತ್ರ ಕಿತ್ತು ಮುಸ್ಲಿಮರ ಕೈಗೆ ಕೊಡುತ್ತಾರೆ ಎಂದು ಹೇಳಿದ್ದಾರೆ. ಅವರ ಹೇಳಿಕೆಗಳು ಹತಾಶೆ ಆಗಿರುವುದು ತೋರುವುದರ ಜೊತೆಗೆ ಪ್ರಧಾನಿ ಹುದ್ದೆಯ ಘನತೆಗೆ ಕುಂದು ಉಂಟಾಗುವಂತೆ ಇದೆ ಎಂದರು. ಮೋದಿಯವರ ಹೇಳಿಕೆ ಬಂದು 3 ದಿನವಾಗಿ ಕನಿಷ್ಠ 20,000 ಜನ ಸಹಿ ಹಾಕುವ ದೂರನ್ನ ಸಲ್ಲಿಸಲಾಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ತಕ್ಷಣವೇ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳುವ ಚುನಾವಣಾ ಆಯೋಗ ಈಗ ನಿದ್ದೆ ಮಾಡ್ತಿದೆಯಾ ಅಥವಾ ಸತ್ತಿದೆಯಾ? ಸಂವಿಧಾನಬದ್ಧ ಸ್ವಾಯತ್ತ ಸಂಸ್ಥೆಯಾದ ಆಯೋಗ ಈ ವಿಚಾರದಲ್ಲಿ ಸುಮ್ಮನಿದೆ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ ಹಚ್ಚುವ ಧೋರಣೆ ಅನುಸರಿಸುತ್ತಿರುವುದು ನೋಡಿದ್ರೆ ಆಯೋಗವು ಕೂಡ ಬಿಜೆಪಿ ಮುಂಚೂಣಿ ಘಟಕದಂತೆ ಕಾಣುತ್ತದೆ. ಹೀಗಾಗಿ ಅದು ತನ್ನ ಬೋರ್ಡ್ ಬದಲಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗವರ್ಮೆಂಟ್ ಆರ್ ಒನ್ ಪಾರ್ಟಿ, ನಾವೆಲ್ಲ ಏನು ಮಾಡ್ಬೇಕು? ಮತ್ತೆ ನಾವೆಲ್ಲ ಚುನಾವಣೆ ಎಲ್ಲರೂ ಕೂಡ ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿ ಇರ್ಬೋದು ಅಥವಾ ನ್ಯಾಷನಲ್ ಪಾರ್ಟೀಸ್ ಇರ್ಬೋದು, ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗುತ್ತೆ ಅಂದ್ಬಿಟ್ಟು ತಾನೇ ನಾವು ಥ್ರೂ ಎಲೆಕ್ಷನ್ ಕಮಿಷನ್ ನಾವೆಲ್ಲ ಎಲೆಕ್ಷನ್ ನಿಲ್ಲೋದು. ಇವತ್ತು ನನಗೂ ಒಂದು ನ್ಯಾಯ, ಇವರಿಗೂ ಒಂದು ನ್ಯಾಯ, ಪ್ರಧಾನಮಂತ್ರಿಗೂ ಒಂದು ನ್ಯಾಯ ಅಂತ ತಾನೇ ನಾವೆಲ್ಲ ಚುನಾವಣೆ ಮಾಡೋದು. ಆದರೆ ಕಾಣಿಸ್ತಾ ಇಲ್ಲ. ಇವತ್ತು ಎಲ್ಲರೂ ಇವತ್ತು ಹೆಂಗೆ ನಡೀತಾ ಇದೆ ಅಂದರೆ, ಚುನಾವಣೆ ನಮಗೆ ಮಾತ್ರ ಕಾನೂನು, ನಮಗೆ ಮಾತ್ರ ಸಂವಿಧಾನ, BJP-ಯವ್ರು ಏನು ಮಾಡಿದ್ರೂ ಪರವಾಗಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ನಾನು ಕೇಳ್ತಾ ಇರೋದು ಇಷ್ಟೇ, ದಯವಿಟ್ಟು ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಕೊಡಬೇಕಾಗ್ತದೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನವಾಗಿ ತಾವು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗ್ತದೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಾಕೋಕ್ಕಾಗೋದಿಲ್ಲ. ಯಾಕಂದರೆ ಜನರು ನೋಡ್ತಾ ಇದ್ದಾರೆ. ಜನರು ಕೂಡ ಇವತ್ತು ಮಾರಿ ಮೇಲೆ ಉಗಿತಾ ಇದ್ದಾರೆ BJP-ಗೆ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ. ಇವತ್ತು BJP-ಯವರು ಹತಾಶರಾಗ್ಬಿಟ್ಟು ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಫೇಸ್ 1 ತನಕ ಬೇರೆದೇ ಮಾತಿತ್ತು. ಫೇಸ್ 1 ಆದ ತಕ್ಷಣ ಪ್ರಧಾನಮಂತ್ರಿಯವರು ಫ್ರಂಟಲ್ ಅಟ್ಯಾಕನ್ನು ಏನು ಅವ್ರು ಅನ್ಕೊತಾ ಇದ್ದಾರೆ, ಫ್ರಂಟಲ್ ಅಟ್ಯಾಕ್ ಅಂತ ಅನ್ಕೊತಾ ಇದ್ದಾರೆ. ಅದಾಗದ ಇಲ್ಲ. ಜನರು ತೀರ್ಮಾನ ತಗೊಂಡಿದ್ದಾರೆ. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಕೂಡ ಇವತ್ತು ನಮ್ಮ ಮ್ಯಾನಿಫೆಸ್ಟೋವನ್ನು ಮೆಚ್ಚಿ ಜನರು ನಮಗೆ ಮತವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ನಾವು ಭಾವನಾತ್ಮಕ ವಿಚಾರಗಳನ್ನು ಮ್ಯಾನಿಫೆಸ್ಟೋನಲ್ಲಿ ಹಾಕಿಲ್ಲ, ಬದುಕು ಕಟ್ಟುವಂಥ ವಿಚಾರಗಳನ್ನು ನಾವು ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ದೇವೆ. ಜೀವನ ಮತ್ತು ಜೀವನೋಪಾಯ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅದರಲ್ಲಿ ಯಾವುದೇ ಒಂದು ಸಮುದಾಯಕ್ಕಿಲ್ಲ. ಭಾರತದ ಪ್ರತಿಯೊಬ್ಬ ನಾಗರಿಕ ಕೂಡ ಅದರ ಪ್ರತಿಫಲ ಪಡಿಬೋದು. ನಮ್ಮ ಮ್ಯಾನಿಫೆಸ್ಟೋ ಈಸ್ ಫಾರ್ ಎವ್ರಿ ಇಂಡಿಯನ್ ಆರ್ ಎನಿ ಇಂಡಿಯನ್. ಇವ್ರ ಥರ ಅಲ್ಲ ಬರೀ ಈ ಒಂದೊಂದು ಸಮಾಜಕ್ಕೆ ಇದು ಮಾಡ್ತಾ ಇರೋದು. ಆದ್ದರಿಂದ ತಮ್ಮ ಮುಖಾಂತರ BJP-ಯವರಿಗೆ ಕೂಡ ನಾನು ತಾಕೀತು ಮಾಡ್ತಾ ಇದ್ದೀನಿ, ಇದನ್ನು ನೀವು ಇಲ್ಲೆಲ್ಲ ಮಾಡೋಕ್ಕೆ ಹೋದರೆ ನಡೆಯೋದಿಲ್ಲ. ಮತ್ತು ಮನವಿ ಕೂಡ ನಾನು ಮಾಡ್ತಾ ಇದ್ದೀನಿ ಎಲೆಕ್ಷನ್ ಕಮಿಷನ್ ಅವರಿಗೆ, ದಯವಿಟ್ಟು
please prove to the people of India that you are independent and you are a constitutional body. Thank you. ಜನರ ಬಳಿ 2 ಬೈಕ್ ಮನೆ ಇದ್ರೆ ಕಾಂಗ್ರೆಸ್ನವರು 1 ಕಸಿದುಕೊಳ್ಳುತ್ತಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಹುಲ್ ಗಾಂಧಿ ಭಾಷಣ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ದೇಶವನ್ನು ಮಾವೋವಾದಿ ದೇಶ ಮಾಡಲು ಹೊರಟಿದೆ. ಜನರ ಬಳಿ 2 ಬೈಕ್ ಮನೆ ಇದ್ರೆ 1 ಕಸಿದುಕೊಳ್ಳುತ್ತಾರೆ. ಕಾಂಗ್ರೆಸ್ ಪಾರ್ಟಿ ದೇಶಕ್ಕೆ ವೆಲ್ ಕ್ರಿಯೇಟಿವ್ ಮಾಡುವವರ ವಿರುದ್ಧ ಹೊರಟಿದೆ. ಮಾವೋವಾದಿ ಮನಸ್ಥಿತಿ ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡುತ್ತಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಇನ್ನೂ ಫೇಲ್ ಆಗಿರುವ ಮಾವೋವಾದಿ ವಿಚಾರದ ಬಗ್ಗೆ ಜನರು ಎಚ್ಚರಿಕೆಯಿಂದ ಇರಬೇಕು. ಕಾಂಗ್ರೆಸ್ನವರು ತುಷ್ಟೀಕರಣದ ಪರಾಕಾಷ್ಠೆ ತಲುಪುತ್ತಿದ್ದಾರೆ ಎಂದರು. ಇದು ದೇಶವನ್ನ ಒಂದು ರೀತಿಯಲ್ಲಿ ಮಾವೋವಾದಿ ವ್ಯವಸ್ಥೆಗೆ ನೂಕುವಂಥ ಒಂದು ಮ್ಯಾನಿಫೆಸ್ಟೋ ಆಗಿದೆ. ಕಾಂಗ್ರೆಸ್ ಪಾರ್ಟಿ ಎಲ್ಲ ಜನರ ಆಸ್ತಿ ವೆಲ್ತು ಇತ್ಯಾದಿ ಸರ್ವೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಉದಾಹರಣೆಗೆ ನಿಮ್ಮ ಕಡೆ 2 ವೆಹಿಕಲ್ ಇತ್ತು ಅಂತಂದರೆ 1 ವೆಹಿಕಲ್ ಕಸ್ಕೊಳ್ತಾರೆ. ಅವ್ರ ಮ್ಯಾನಿಫೆಸ್ಟೋ ದ್ಯಾಟ್ ಅಲ್ಟಿಮೇಟ್ಲಿ ಇಟ್ ಕಮ್ಸ್ ಲೈಕ್ ದ್ಯಾಟ್. ನಿಮ್ಮ ಹತ್ರ 2 ಮನೆ ಇತ್ತು, ನೀವೊಂದು ಬಾಡಿಗೆ ಕೊಟ್ಟು ಏನೋ ಒಂದು ನೀವು ಕಷ್ಟಪಟ್ಟು ಇನ್ಕಮ್ ಮಾಡಿ ಬಾಡಿಗೆ ಕೊಟ್ಟು ಒಂದು ಪರ್ಮನೆಂಟ್ ಇನ್ಕಮ್ ಒಂದು ಮಾಡ್ಕೊಂಡಿದ್ರೆ ಆ ಮನೆ ಕಸ್ಕೋತಾರೆ. ಕಾಂಗ್ರೆಸ್ ಪಾರ್ಟಿ ಯಾರು ದೇಶಕ್ಕೆ ವೆಲ್ತನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಅದು ಮಿಡಲ್ ಕ್ಲಾಸ್ ಇರ್ಬೋದು, ಹೈಯರ್ ಮಿಡಲ್ ಕ್ಲಾಸ್ ಇರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಇರ್ಬೋದು, ಬಡವರಿಗೆ ಏನು ಮಾಡಬೇಕು ಅದು ಸರ್ಕಾರದ ಕರ್ತವ್ಯ, ಅದನ್ನು ಮಾಡೇ ಮಾಡ್ತೀವಿ ನಾವು. ಆದರೆ ಈ ರೀತಿಯಾದಂಥ ಒಂದು ಮಾವೋವಾದಿ ಮನಸ್ಥಿತಿಯನ್ನು ಇಟ್ಟುಕೊಂಡು ಎಲ್ಲರನ್ನೂ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಇದು ಜಗತ್ತಿನಲ್ಲೇ ಫೇಲ್ ಆದಂಥ ಒಂದು ವ್ಯವಸ್ಥೆ. ಹಾಗಾಗಿ ಜನ ಎಚ್ಚರಿಕೆಯಿಂದಿರಬೇಕು ಮತ್ತು ಒಂದು ರೀತಿಯಲ್ಲಿ ಅವರು ತುಷ್ಟೀಕರಣದ ಪರಾಕಾಷ್ಠೆಯನ್ನು ಮುಟ್ತಾ ಇದ್ದಾರೆ. ಹಾಗಾಗಿ ಜನ ಎಚ್ಚರಿಕೆಯಿಂದಿರಬೇಕು ಅಂತ ಹೇಳಲಿಕ್ಕೆ ಬಯಸ್ತಾರೆ. ತುಮಕೂರಿನಲ್ಲಿ ವಿ ಸೋಮಣ್ಣ ಅವರು ಬಹಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರಿನ ತಿಪಟೂರಿನಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ವಾತಾವರಣ ತುಂಬಾ ಚೆನ್ನಾಗಿದೆ. ನಾನು ಇವತ್ತು ಶಿವಮೊಗ್ಗಕ್ಕೆ ಹೋಗಿ ನಂತರ ಬೀದರ್ ಕಡೆಗೆ ಹೋಗ್ತೇನೆ. ಎಲ್ಲಾ ಕಡೆಗಳಲ್ಲಿ ನಿರೀಕ್ಷೆ ಮೀರಿ ಜನರ ಬೆಂಬಲ ಸಿಗ್ತಿದೆ. ಮೋದಿ ಮತ್ತು ಅಮಿತ್ ಶಾ ಗಾಳಿ ಎಲ್ಲಾ ಕಡೆಗೆ ಬೀಸಿದೆ. ಇದೆಲ್ಲದರ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ, ಸೋಮಣ್ಣನವರು ಬಹಳ ಅಂತರದಿಂದ ಗೆಲ್ಲುತ್ತಾರೆ ಎಂದು. ಇನ್ನು ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ನಾವು ಗೆಲ್ಲುತ್ತೇವೆ. ಕುಮಾರಸ್ವಾಮಿ ಪರ ಸುಮಲತಾ ಪ್ರಚಾರಕ್ಕೆ ಹೋಗದ ವಿಚಾರವಾಗಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಪರ ಸುಮಲತಾರನ್ನ ಪ್ರಚಾರಕ್ಕೆ ಕರೆದ್ರೆ ಹೋಗುತ್ತೇನೆ ಅಂತ ಸುಮಲತಾ ಹೇಳಿದ್ದಾರೆ. ಸುಮಲತಾ ಪ್ರಚಾರಕ್ಕೆ ಹೋಗುತ್ತಾರೆ. ದೇವೇಗೌಡರ ಮತ್ತು ಪ್ರಧಾನಿ ಅವರ ಸಂಬಂಧ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದ್ರಿಂದ ಬಹಳ ದೊಡ್ಡ ಅಂತರದಿಂದ ನಾವು ಗೆಲ್ಲುತ್ತೇವೆ. ಕಾಂಗ್ರೆಸ್ನವರು ಏನ್ ಬೇಕೋ ಅದನ್ನ ಮಾತನಾಡುತ್ತಾರೆ. ಫಲಿತಾಂಶ ಬಂದ ಮೇಲೆ ಅವರಿಗೆ ಅರ್ಥ ಆಗುತ್ತದೆ. ಕಾಂಗ್ರೆಸ್ನವರಿಗೆ ತಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೆಸರು ಹೇಳಲಿ ಅಂತ ಕೇಳಿದ್ದೇನೆ. ಇಲ್ಲಿಯವರೆಗೆ ಇವತ್ತಿನವರೆಗೂ ಅವರಿಗೆ ಹೇಳೋಕೆ ಆಗಿಲ್ಲ. ಕಾಂಗ್ರೆಸ್ನವರ ಸೋಲು ಖಚಿತವಾಗಿದೆ. ನಾವು 28ಕ್ಕೆ 28 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಲಿದ್ದೇವೆ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ನಾನು ಇವತ್ತು ಶಿವಮೊಗ್ಗಕ್ಕೆ ಹೋಗಿ ನಾಳೆ ಬೀದರ್ ಆ ಕಡೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ನಮ್ಮ ನಿರೀಕ್ಷೆ ಮೀರಿ ಜನಬೆಂಬಲ ಸಿಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಗಾಡಿ ಎಲ್ಲ ಕಡೆ, ಅದೇ ರೀತಿ ಅಮಿತ್ ಶಾಜಿ ಅವರು ಮೊನ್ನೆ ಬೆಂಗಳೂರು ಬಂದಾಗಲೂ ಸಹ ಭಾಳ ಒಳ್ಳೆ ಜನಬೆಂಬಲ ಸಿಕ್ಕಿತ್ತು. ಇದೆಲ್ಲದರ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಸೋಮಣ್ಣವರು ದೊಡ್ಡ ಹಂತದಲ್ಲಿ ಗೆಲ್ತಾರೆ. ನಮ್ಮ ಅಪೇಕ್ಷೆ ಇರೋದು 28 ಗೆಲ್ಲಬೇಕು ಅಂತ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ವಿಶ್ವಾಸ. 14 ಕ್ಷೇತ್ರದಲ್ಲಿ ಎಷ್ಟು ಸರ್ ನಿಮ್ಮ ಆಂತರಿಕ ಸಮೀಕ್ಷೆ ಪ್ರಕಾರ? 14 ಕ್ಷೇತ್ರದಲ್ಲಿ ಆಂತರಿಕ ಸಮೀಕ್ಷೆ ಪ್ರಕಾರ ಮೊದಲ ಹಂತ ಚುನಾವಣೆಯಲ್ಲಿ ಎಷ್ಟು ಸೀಟ್ ಗೆಲ್ತೀರಾ ಅಂತ ಸರ್? ಒಟ್ಟು 28ಕ್ಕೆ 28 ಗೆಲ್ತೇವೆ. ಈಗ ನಡೆಯೋ 14 ಕ್ಷೇತ್ರ 100 ಎಲ್ಲ ಕ್ಷೇತ್ರ ಗೆಲ್ತೇವೆ. ಕುಮಾರಸ್ವಾಮಿ ಪರ ಪ್ರಚಾರಕ್ಕೆ ಸುಮಲತಾ ಅವರು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ. ಏನಿಲ್ಲ, ಸುಮಲತಾ ಅವರು ಕರೆದು ನಾನು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸುಮಲತಾ ಅವರು ಇವತ್ತು ಹೋಗ್ತಾರೆ. ಯಾವುದೇ ಗೊಂದಲ ಇಲ್ಲ. ಸರ್, ಬಿಜೆಪಿ ಜೆಡಿಎಸ್ ಅಪವಿತ್ರ ಮೈತ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಹೇಳಿರುವಂತದ್ದು ಸರ್. ಮತ್ತೆ ರಾಜಣ್ಣ ಅವರು ಕೂಡ ಹೇಳಿದ್ದಾರೆ. ನೀವು ಅವ್ರಿಗೆ ಇಷ್ಟ ಹೇಳೋಕೆ ಇಚ್ಛೆ ಬಿಡುವಂಥದ್ದು. ದೇವೇಗೌಡರು ಪ್ರಧಾನಿಯವರ ಸಂಬಂಧ ಆಗಿದೆ ಅಂತ ಎಲ್ರಿಗೂ ಗೊತ್ತಿದೆ. ಬಿಜೆಪಿ ಜನತಾದಳ 2 ಹೊಂದಾಣಿಕೆ ಆಗಿರೋದ್ರಿಂದ
ಭಾಳ ದೊಡ್ಡ ಅಂತರದಲ್ಲಿ ನಾವು ಪ್ರತಿ ಕ್ಷೇತ್ರ ಗೆಲ್ತೇವೆ ಅನ್ನೋದು ಅವ್ರಿಗೆ ಗೊತ್ತಾಗಿರೋದ್ರಿಂದ ಏನು ಬೇಕಾದ್ರೂ ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಚುನಾವಣೆ ಬಂದ ಮೇಲೆ ಅವ್ರಿಗೆ ಫಲಿತಾಂಶ ಬಂದ ಅರ್ಥ ಆಗುತ್ತೆ. ನಾನು ಎಲ್ಲ ಕಡೆ ಒಂದೇ ಪ್ರಶ್ನೆ ಕೇಳ್ತಿರೋದು ಅವ್ರಿಗೆ, ನಿಮ್ಮ ಮುಂದಿನ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಹೇಳಿ ಹೆಸರನ್ನು ಅಂತ. ಎರಡನೇದು, ನೀವು ಎಲ್ಲೆಲ್ಲಿ ಗೆಲ್ತೀರಾ ಅಂತ ಒಂದು 3-4 ಹೆಸರು ಹೇಳಿ ಅಂತ ಕೇಳಿದ್ದೀನಿ ನಾನು. ಇದುವರೆಗೂ ಹೇಳೋಕ್ಕಾಗಿಲ್ಲ ಅವ್ರಿಗೆ. ಅಂದರೆ ಅವರು ಸೋಲು ಕಟ್ಟಿಟ್ಟ ವೃತ್ತಿ 28 ಕ್ಷೇತ್ರ ನಾವು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋ ವಿಚಾರ ದಲಿತ ಕೇರಿಕೆರೆಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಬಿಜೆಪಿಯವರಿಗೆ ಹುಚ್ಚುತನದ ಪ್ರಚಾರ. ಸಂವಿಧಾನವನ್ನು ಟಚ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಮಾಡಿರುವಂಥದ್ದು ಪವಿತ್ರವಾದ ಸಂವಿಧಾನ, ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಅದೇ ಮಾತನ್ನು ಮೋದಿಯವರು ಹೇಳಿದ್ದಾರೆ. ಸುಳ್ಳು ಕೆಲವರು ಅಪಪ್ರಚಾರ ಮಾಡಿದ್ರೆ ಕವಡೆ ಕಾಸಿನ ಕಿಮ್ಮತ್ತು. ಕನ್ನಡ ಮಾತನಾಡಿದ್ದಕ್ಕೆ ನಮ್ಮ ಜೊತೆ ಜಗಳ ತೆಗೆದಿದ್ದಾರೆ. ರೆಸ್ಟೋರೆಂಟ್ಗೆ ಹೋದಾಗ ಕೆಲವರು ನಮಗೆ ತೊಂದರೆ ನೀಡುತ್ತಾರೆ. ಸಾಕಷ್ಟು ಜನರು ಜಮಾಯಿಸಿ ದೌರ್ಜನ್ಯ ಮಾಡಿದ್ರು. ಕತ್ತಲಿದ್ದ ಚೈನು ಕಿತ್ತಿಕೊಳ್ಳಲು ಪ್ರಯತ್ನಿಸಿದ್ರು. ಸೆಲೆಬ್ರಿಟಿಗಳಿಗೆ ಹೀಗಾದರೆ ಜನಸಾಮಾನ್ಯರ ಸ್ಥಿತಿ ಏನು ಎಂದು ನಟಿ ಹರ್ಷಿಕಾ ಪೂರ್ಣಚ್ಚ ಸಂಕಷ್ಟ ಬೇಡಿಕೊಂಡರು. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೇಹಾ ಹಿರೇಮಠ ಕುಟುಂಬಕ್ಕೆ ಸಾಂತ್ವನ ಹೇಳಲು ಹುಬ್ಬಳ್ಳಿಗೆ ಬಂದಿದ್ದ ನಟಿ ಹರ್ಷಿಕಾ ಪೂರ್ಣಚ್ಚ ದಂಪತಿ ನಮಗೆ ತೊಂದರೆ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಸ್ಪಂದಿಸಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸಲು ಮನೆಗೆ ಬಂದಿದ್ದೇನೆ. ನಮ್ಮ ಕುಟುಂಬವು ಯಾರ ತಂಟೆಗೂ ಹೋಗದೆ ನಮ್ಮ ಪಾಡಿಗೆ ನಾವಿದ್ದೇವೆ. ಚುನಾವಣೆ ಮುಗಿದ ನಂತರ ದೌರ್ಜನ್ಯ ಮಾಡಿದ ಆರೋಪಿಗಳಿಗೆ ತಕ್ಷಣ ಶಿಕ್ಷೆ ಆಗಬೇಕು ಎಂದು ಜೋಶಿ ಅವರು ಒತ್ತಾಯಿಸಿದ್ದಾರೆ. ನಮಗೆ ನ್ಯಾಯ ಸಿಗುತ್ತದೆ ಎಂದು ಹೇಳಿದರು. ನಮಗೇನಂದರೆ ನಾವಿವತ್ತು ಮುಖ್ಯವಾಗಿ ಬಂದಿದ್ದು ನೇಹಾ ಹಿರೇಮಠ ಮನೆಗೆ ಹೋಗಿ ಅವರ ಫ್ಯಾಮ್ಲಿಗೆ ಸಾಂತ್ವನ ಹೇಳೋಣ ಅಂತ. ಸೊ ನಾವಿಲ್ಲಿಗೆ ಬಂದಾಗ ನಮಗೇನಂದ್ರು ನಮಗಾಗಿರೋವಂಥ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗಬಾರ್ದು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾವಿದ್ದಾಗ ನಮಗೆ ಜೋಶಿ ಸರು ಕೂಡ ಟ್ವಿಟ್ಟರಲ್ಲಿ ಆಗಲಿ ಅವರು ಕೂಡ ನಮ್ಮ ವಿಷಯದ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನಮ್ಮ ವಿಷಯದ ಬಗ್ಗೆ ಅವರು ಹೇಳ್ಕೊಂಡಿದ್ದಾರೆ. ಈ ಥರ ಆಗಬಾರ್ದು. ಒಬ್ಬ ಸೆಲೆಬ್ರಿಟೀಸ್ ಆಗಿ ಪಬ್ಲಿಕ್ ಫಿಗರ್ ಆಗಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಸಾಮಾನ್ಯ ಜನರು ಎಲ್ಲಿ ಹೋಗಬೇಕು, ಈ ಥರ ವಿಷಯಗಳಾಗಬಾರ್ದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸೊ ಈ ಒಂದು ವಿಷಯಕ್ಕೆ ವಿ ವಾಂಟೆಡ್ ಟು ಕಮ್ ಆ್ಯಂಡ್ ಥ್ಯಾಂಕ್ ಹಿಮ್. ಸರ್ ಥ್ಯಾಂಕ್ ಯು, ನಮ್ಮ ಪರವಾಗಿ ನೀವು ಮಾತಾಡಿದ್ದೀರಾ, ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ದೀರಾ ಅಂತ ಹೇಳಿ. ಸೊ ಅದಕ್ಕೆ ನಾವು ಜೋಶಿ ಸರ್ ಏನಂದರೆ ನಾವು ಏನು ಹೇಳೋದು, ನಮ್ಮ ಫ್ಯಾಮಿಲಿ ಹೇಗೆ ಅಂತ ಹೇಳಿದ್ರೆ ಪೀಸ್ಫುಲ್ಲಾಗಿ ನಮ್ಮ ಕೆಲಸ ಆಯಿತು, ನಾವಾಯಿತು, ನಮ್ಮ ಸಿನಿಮಾಗಳಾಯಿತು, ನಮ್ಮ ಫ್ಯಾಮಿಲಿ ಆಯಿತು ಅಂತ ನಾವಿರೋರು. ನಾವೊಂದು ರೆಸ್ಟೋರೆಂಟಲ್ಲಿ, ಕರಾಮ ಅಂತ ಒಂದು ರೆಸ್ಟೋರೆಂಟಲ್ಲಿ, ಫ್ರೇಜರ್ ಟೌನ್, ಪುಲಕೇಶಿ ನಗರ, ಊಟ ಮಾಡಿಕೊಂಡು ಆಚೆ ಬಂದಿದ್ದಷ್ಟೇ. ಊಟ ಮಾಡ್ಕೊಂಡು ಆಚೆ ಬಂದ್ವಿ. ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ ಗಾಡಿನ. ವ್ಯಾಲೆ ಪಾರ್ಕಿಂಗ್ ಕೊಟ್ಟಾಗ ವ್ಯಾಲೆಯವನು ಗಾಡಿ ತಗೊಂಡು ಕೊಟ್ಟ. ಬೋನವ್ರು ಗಾಡಿ ತಗೊಂಡ್ರು. ನಾನು ಮತ್ತು ನಮ್ಮ ತಂಗಿ ಅವರು ಹಿಂದೆ ಕೂತು ನಾನು ಮುಂದೆ ಕೂತ್ಕೊಂಡು. ಗಾಡಿ ಸ್ಟಾರ್ಟ್ ಆಯ್ತು ಅಷ್ಟೇ. ಅಷ್ಟೊತ್ತಿಗೆ ಒಬ್ಬ ಪಾಸ್ ಮಾಡ್ದ. ದೊಡ್ಡ ಗಾಡಿ ದೇಕೆ ಚಲೋ ಅಂತ ಹೇಳ್ದ. ಅಷ್ಟೊತ್ತಿಗೆ ಬೋನವ್ರು ಹೇಳಿದ್ರು, ಆಯ್ತಪ್ಪ ನಾನು ತೆಗಿತೀನಿ, ನೀನು ಹೋಗು, ನೀನು ಸೈಡಿಗೆ ಬಾ ಅಂತ ಹೇಳಿ. ಕನ್ನಡ ಕೆ ಲೋಗ್ ಬಾತ್ ಕರ್ತೆ, ಲೋಕಲ್ ಲೋಗ್, ಈ ಥರ ಎಲ್ಲ ಶುರು ಮಾಡು. ಅಂದರೆ ಕನ್ನಡ ಮಾತಾಡಿದ್ದಕ್ಕೆ ಅಲ್ಲಿ ಶುರುವಾಗಿದ್ದು. ಕನ್ನಡ ಅಂತ ಬಂದಿದ ತಕ್ಷಣ ಅವನು ಒಂಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗಿ ಅದು ಬೇರೆ ರೀತಿಯೇ ಒಂದು ಇದಾಗೋಯ್ತು. ಒಂದೇ ಸತಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ. ಹಾಗೆ ಇವರಿಬ್ರು ಮಾಡಿದಾಗ ನೋಡ್ತಾ 7 ಜನ ಆಯಿತು, 10 ಜನ ಆಯಿತು, 20 ಆಯಿತು, 30 ಆಯಿತು, ಜನ ತುಂಬ್ತಾನೇ ಇದ್ದಾರೆ. ಇವ್ರು ಗಾಡಿಯಿಂದ ಇಳಿದು ಸಹ ಇಲ್ಲ. ಮತ್ತು ಇವ್ರ ಕತ್ತಲ್ಲಿ ಒಂದು ಗೋಲ್ಡ್ ಚೈನ್ ಹಾಕ್ಕೊಂಡಿದ್ರು. ಒಬ್ಬ ಡೈರೆಕ್ಟ್ ಬಂತು ಕತ್ತಿಗೆ ಕೈ ಹಾಕ್ದ. ಸೊ ಇವ್ರಿಗೇನೋ ಒಂಥರ ಜಾರ್ದಂಗೆ, ಅಲ್ಲಿ ಅಷ್ಟು ಜನರನ್ನ ಅವಾಯ್ಡ್ ಮಾಡ್ತಿದ್ದಾರೆ, ಇದೆಲ್ಲ ಆಗ್ತಿದೆ, ಮಧ್ಯದಲ್ಲಿ ಏನೋ ಜಾರ್ದಂಗೆ ಆಗ್ತಿದೆ. ನನ್ನ ಕೈ ಕೊಟ್ಟರು, ಇದೆ ಚೈನ್ ಜಾರ್ದಂಗೆ ಆಗ್ತಿದೆ ನೋಡು ಅಂತ. ನೋಡಿದ್ರೆ ಚೈನ್ ಕಟ್ಟಾಗಿದೆ. ಅವಾಗ ನಮ್ಗೆ ಗೊತ್ತಾಯ್ತು ಇವ್ರು ಚೈನ್ ಸ್ನ್ಯಾಚ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ಕನ್ನಡ ಮಾತಾಡಲಿಕ್ಕೆ ಅವಹೇಳನಕಾರಿ ಮಾತಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ಇಮಿಡಿಯೇಟ್ ನನಗೆ ಗೊತ್ತಿರೋಬ್ರು ಇನ್ಸ್ಪೆಕ್ಟರಿಗೆ ಫೋನ್ ಮಾಡಿದೆ, ನಾನು ಸ್ಪೀಕರಲ್ಲಿ ಹಾಕಿದೆ. ಯಾವಾಗ ಒಬ್ಬ ಇನ್ಸ್ಪೆಕ್ಟರ್ ಮಾತು ಕೇಳಿದ್ರು ಇವ್ರ ಮೆತ್ತಿಗೆ ಜಾಗ ಖಾಲಿ ಮಾಡಿದ್ರು. ಸೊ ನಾನು ಹೇಳೋದು ಇದು ಹೆಂಗೆ ಅಂದರೆ, ಆಮೇಲೆ ಅಲ್ಲಿರೋ ಜನ ಸಮಾಧಾನ ಮಾಡಿ ಏನಾಗಿಲ್ಲ ಸರ್, ಹೋಗಿ ಅಂತ. ನಾನು ಹೇಳೋದು ಈ ದೌರ್ಜನ್ಯ ಅನ್ನೋದಿದೆಯಲ್ಲ, ಇದು ನಡಿಬಾರ್ದು. ಏನಂದರೆ ಹೆಣ್ಮಕ್ಳಿದ್ದಾರೆ, ಫ್ಯಾಮ್ಲಿ ಇದ್ದಾರೆ ಅಂದಾಗ ಒಬ್ಬ ಗಂಡಸಿಗೆ ಏನು ಅನಿಸುತ್ತೆ, ಮೊದಲು ನಾನು ನನ್ನ ಹೆಣ್ಮಕ್ಳನ್ನ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡೋಗಿ ಬಿಡಬೇಕಪ್ಪ ಅಂತ ಇರುತ್ತೆ. ಅದನ್ನೇ ಇವ್ರು ಅಡ್ವಾಂಟೇಜ್ ಆಗಿ ತಗೊಂಡು ಏನು ಮಾಡ್ತಾರೆ, ಇವಾಗ ಇದೇ ಒಬ್ಬ ಹುಡುಗ ಇನ್ನೊಂದು ಹುಡುಗ ಜೊತೆ ಬಂದರೆ ಅವ್ನು ಇಳಿತಾನೆ, ನಂಗೆ ಹೊಡಿತಾನೆ, ಜಗಳ ಆಗುತ್ತೆ. ಬಟ್ ಇಲ್ಲ ಹೆಣ್ಮಕ್ಳಿದಾರಲ್ಲ, ಇವ್ರೇನು ಮಾಡಲ್ಲ ಅಂತ ಹೇಳಿ ಇವರು ದೌರ್ಜನ್ಯ ಮಾಡೋದು. ಆಮೇಲೆ ಕನ್ನಡ ಮಾತಾಡಿದ್ದೀರಾ ಅಂತ ಹೇಳಿ ಹೊಡಿಯೋಕ್ಕೆ ಬರೋದು. ಸೊ ಇಂಥದ್ದೆಲ್ಲ ನಡಿಬಾರ್ದು. ನಮಗೆ ಸುರಕ್ಷತೆ ಇಲ್ಲ ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೆ ಏನಾಗ್ಬೋದು. ಸೊ ಅದಕ್ಕೆ
ಇಂಥ ವಿಷಯಗಳು ದಯವಿಟ್ಟು ಆಗಬಾರ್ದು ಅನ್ನೋ ರೀತಿಗೆ ನಾನು ಅದನ್ನು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದೆ. ಅದು ಎಲ್ಲ ಥರದಲ್ಲಿ ಎಲ್ಲ ರೀತಿಯಲ್ಲೂ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಮಿಷನರ್ ಕಡೆಯಿಂದನೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಚೆನ್ನಾಗಿ ಆಗ್ತಾ ಇದೆ ಸರ್. ಚಂದಾಪುರ ಪಟ್ಟಣದಲ್ಲಿ ಅದ್ದೂರಿಯಾಗಿ ಆಂಜನೇಯ ಸ್ವಾಮಿಯ ಮೆರವಣಿಗೆ ಜರುಗಿತು. ಚಿಂಚೋಳಿ ಪಟ್ಟಣದ ಚಂದಾಪುರದ ಹನುಮಾನ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮಾನ ಜಯಂತಿ ಅಂಗವಾಗಿ ಬೆಳಗ್ಗೆ ಆಂಜನೇಯ ಸ್ವಾಮಿಗೆ ಅಭಿಷೇಕ, ವಿಶೇಷ ಪೂಜೆ ಮತ್ತು ಮಂದಿರದಲ್ಲಿ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡಲಾಯಿತು. ಇನ್ನು ಸಂಜೆ ವೇಳೆಯಲ್ಲಿ ಚಂದಾಪುರ ಪಟ್ಟಣದಲ್ಲಿ ಆಂಜನೇಯ ಸ್ವಾಮಿಯ ಪಲ್ಲಕ್ಕಿ ಮೆರವಣಿಗೆಯು ಅದ್ದೂರಿಯಾಗಿ ಜರುಗಿತು. ಈ ಸಂದರ್ಭದಲ್ಲಿ ಅನೇಕ ಭಕ್ತರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ಈ ಅದ್ಭುತ ವಿಶ್ವವನ್ನ ಸೃಷ್ಟಿಸಿದ ನಮಗೆ ಸೃಷ್ಟಿಕರ್ತ ಒಬ್ಬ ಮಹಾನ್ ಮೊದಲ ವಿನ್ಯಾಸಕಾರರಾಗಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ವಿನ್ಯಾಸ ಮತ್ತು ಸೃಜನಶೀಲತೆಯೊಂದಿಗೆ ತಮ್ಮ ಕನಸನ್ನು ಸಾಕಾರಗೊಳಿಸಲು ಪ್ರಯತ್ನಿಸಬೇಕು ಎಂದು ಸುವರ್ಣ ಗ್ರೂಪ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ BSV ಪ್ರಸಾದ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ನಡೆದ ಉದ್ಯಮಿಗಳಿಗೆ ಮಾರ್ಗದರ್ಶನ, ನೆಟ್ವರ್ಕಿಂಗ್ ಮತ್ತು ಶಿಕ್ಷಣದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳಿಗೆ ಮೀಸಲಾದ ದಿ ಇಂಡಸ್ಟ್ ಎಂಟರ್ಪ್ರಿನಿಯರ್ ಸಂಸ್ಥೆಯು ಸ್ಟೈಲ್ಸ್ ಸೇಲ್ ಈಟ್ ಸೇಲ್ ಎಂಬ ಶೀರ್ಷಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಉದ್ಯಮವನ್ನು ಅಭಿವೃದ್ಧಿಪಡಿಸಲು ವಿನ್ಯಾಸವನ್ನು ಸಾಧನೆಯನ್ನಾಗಿ ಪ್ರಮುಖವಾಗಿ ಬೆಳೆಸಬೇಕು ಎಂಬ ಸಲಹೆ ನೀಡಿದರು. ಇನ್ನು ಇದೇ ವೇಳೆಯಲ್ಲಿ ಉದ್ಯಮಿ ಸಂದೀಪ್ ಪಾಲ್ ರಚಿಸಿದ ಐ ಡೋಂಟ್ ಸೇ ಈಟ್ ಎಂಬ ಪುಸ್ತಕವನ್ನು ಡಾಕ್ಟರ್ BSV ಪ್ರಸಾದ್ ಬಿಡುಗಡೆಗೊಳಿಸಿದರು. All the tycoons of Hubli. It's rightly mentioned. First of all, let me welcome
Sandeep and Suhasini S Square, S and S to Hubli. Thank you. President Dr. Vivek, the gallery of past presidents, Secretary, Vice President Girish, Secretary and all other board members, and the tycoons of Hubli Dharwad and the guests who are present here today, and the master of ceremony, I think Priya. Really, I was upset because Priya went through the tablet and introduced me. I feel I doesn't require any introduction here, but still, she should have been formal. So it speaks that I have not yet achieved that status where she should introduce without seeing any book or paper or tablet. Firstly, let me thank all the board members for inviting me for this book launch, and I just saw the achievements of Suhasini, and I googled the achievements of Sandeep also, who has done more than 1,000 plus innovations. Designer, yesterday I have seen the pamphlet. Entrepreneur and a designerpreneur, rightly named. ಈ ಸಂದರ್ಭದಲ್ಲಿ ರೆನಾಲ್ಡ್ ಕ್ಯಾನ್ಸರ್ ಸೆಂಟರ್ನ ಡಾಕ್ಟರ್ ಸಂಜೀವ್ ಕುಲಕೋಡಿ, IBMR ಮತ್ತು ರಾಹುಲ್ ಬೋಟ್ರೆ, ಸಂಸ್ಥೆಯ ಉಪಾಧ್ಯಕ್ಷ ಗಿರೀಶ್ ಮಾನೆ, ಕಾರ್ಯದರ್ಶಿ ನಾಗರಾಜ ಕೊಟಗಿ ಸೇರಿದಂತೆ ಇತರರು ಇದ್ದರು. YK ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಚಿತ್ತಾಪುರ ತಾಲೂಕಿನ ರಾವೂರು ಗ್ರಾಮದಲ್ಲಿ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವ ಪ್ರಯುಕ್ತ ಗುಡ್ಡಾಪುರ ದೇವಿಯ ಪುರಾಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಂತರ ಅರಕೆರಾದ ಪೂಜ್ಯ ಪರಮಾನಂದ ಮಹಾಸ್ವಾಮಿಗಳು ಪುರಾಣ ಪ್ರವಚನಗಳು ಮನಶುದ್ಧಿಗೊಳಿಸುವ ಸಾಧನೆಗಳಾಗಿವೆ ಎಂದರು. ವೇದಮೂರ್ತಿ ಸದಾನಂದ ಶಾಸ್ತ್ರಿಗಳು ದಾನಮ್ಮ ದೇವಿಯ ಪುರಾಣ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸಂಗಮೇಶ್ ನೀಲಾ ಮತ್ತು ತೋಟೇಂದ್ರ ಕುಮಾರ್ ಅವರಿಂದ ಸಂಗೀತ ಸೇವೆ ಜರುಗಿತು. ಅದಕ್ಕೆ ನಾನು ನಿಮ್ಮನ್ನು ಏನಂತಂದ್ರೆ ಪುಣ್ಯ ಮಾಡಿದ್ದೀವಿ, ನೀವೆಲ್ಲ ಪುಣ್ಯ ಮಾಡ್ತೀವಿ. ಯಾಕಂತ ಕೇಳಿದ್ರೆ ಒಂದು ಚೂರ ಮುಂದೆ ಹೋಗಿ ಹೇಳಬೇಕಾದ್ರೆ ನಾನು ಬರೆದದ್ದಲ್ಲ, ನಾನು ಹೇಳೋದಲ್ಲ, ಮತ್ತು ಇನ್ನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಪುರಾಣಿಕರು ಹೆಂಗದಾರ ಅಂದ್ರೆ ಅವ್ರಿಗೆ ಮಾಹಿತಿ ಅರ್ಥಂಗಿಲ್ಲ, ಮತ್ತು ಅಷ್ಟೇ ಫಾಸ್ಟ್ ಅದಾರ. ದಿನ ಒಂದು ತಾಸಿನಾಗ ನಿಮ್ಮನ್ನೆಲ್ಲ ಮಂತ್ರಮುಗ್ಧಾಗಿ ಮಾಡಿಬಿಟ್ರು. ಅವ್ರಲ್ಲಿ ಕೂಡ ತಾಕತ್ತದ. ಅದಕ್ಕೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಂಗಿಲ್ಲ. ವಿಷಯ ನಿಮ್ಮನ್ನು ಪ್ರಸ್ತಾವ ಮಾಡುವಂಥ ಪ್ರಸಂಗ ಬಂದು ಹೇಳ್ತೀನಿ. ನಮ್ಮ ಭಾಗದಲ್ಲಿ ಕಡ್ಕೊಂಡು ಮಡಿವಾಳಪ್ಪನವ್ರ ಹೆಸರು ನೀವೆಲ್ಲ ಕೇಳಿ. ಕಡ್ಕೊಂಡು ಮಡಿವಾಳಪ್ಪನವ್ರು ಅಂದ್ರೆ ಅವರು ಪವಾಡ ಮಾಡಲಿಲ್ಲ, ತಾನೊಬ್ಬ ತತ್ವಜ್ಞಾನಿ. ಈ ಸಮಾಜದ ಅಂಕಡೊಂಕುಗಳನ್ನು ತನ್ನ ಪದ್ಯದ ಮೂಲಕ ತಿದ್ದುವಂಥ ಮಹಾನ್ ವ್ಯಕ್ತಿತ್ವ ಅವರಲ್ಲಿತ್ತು. ಅಳಗುಂದಿಗೆ ಕಡ್ಕೋಳ ನಮ್ಮ ಶರಣಬಸಪ್ಪನವರು, ಅಳಗುಂದಿಗೆ ಶರಣಬಸಪ್ಪನವರು, ಕಡ್ಕೋಳ ಮಡಿವಾಳಪ್ಪನವರು ಇಬ್ಬರು ಸಮಕಾಲೀನವರು. ಆದರೂ ಕೂಡ ಶರಣಬಸಪ್ಪವರ ತತ್ವನೇ ಬೇರೆ, ಮಡಿವಾಳಪ್ಪನವರ ತತ್ವನೇ ಬೇರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ಡಾಕ್ಟರ್ ಗುಂಡಣ್ಣ ಬಾಳಿ, ಅಣ್ಣಾರಾವ್ ಬಾಳಿ, ಚನ್ನಪ್ಪ ಅಳ್ಳೊಳ್ಳಿ, ಬಸವರಾಜ್ ಅಳ್ಳೊಳ್ಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. MD ಮುಷಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಅಫ್ಜಲ್ಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಬೃಹತ್ ಸಮಾವೇಶ ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿ ಅವರ ಪರವಾಗಿ ಬೃಹತ್ ಜನ ಸಮಾವೇಶ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ದೀಪಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಏನು ಒಂದು ಚುನಾವಣಾ ಪ್ರಚಾರಕ್ಕೆ ಕಲಬುರಗಿ ಲೋಕಸಭಾ ಚುನಾವಣೆ ಪ್ರಚಾರ ಸಭೆ
ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ತರನಾಗಿ ಗುಲ್ಬರ್ಗ ಉತ್ತರ ಮತಕ್ಷೇತ್ರದ ಅತ್ಯಂತ ಕ್ರಿಯಾಶೀಲ ಸಚಿವರು ಸೇಡಂ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರಿಗೆ ಕೂಡ ಸ್ವಾಗತ ಕೋರುತ್ತೇನೆ. ಪಕ್ಷದ ಲೋಕಸಭೆಯ ಅಭ್ಯರ್ಥಿಗಳಾದಂತಹ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಸಚಿವರಾದಂತಹ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪಕ್ಷ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೊಡ್ತಾ, ರಾಜ್ಯದಲ್ಲಿ ಭಾಗ್ಯಲಕ್ಷ್ಮಿ 2000, ಕೇಂದ್ರದಲ್ಲಿ 8500, ಅಂದ್ರೆ ವರ್ಷಕ್ಕೆ 1 ಲಕ್ಷ ಮಹಾಲಕ್ಷ್ಮಿ ಭಾಗ್ಯಲಕ್ಷ್ಮಿಯರು ಇನ್ನೇನು ಮಹಾಲಕ್ಷ್ಮಿಯರಾಗುವಂತ ಸಮಯ ಬಂದಿದೆ. ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಮತ್ತು ಏನ್ ಮಾಡ್ತೀವಿ ಅಂತ ನಾವು ಆಗಲೇ ಘೋಷಣೆ ಮಾಡಿದ್ದೇವೆ. ಮುಂದಿನ ತಿಂಗಳು 7ನೇ ತಾರೀಕಿನಂದು ಜರುಗಲಿರುವ ಲೋಕಸಭೆ ಚುನಾವಣೆಯ ಪ್ರಚಾರ ನಿಮಿತ್ತವಾಗಿ ಸಾಹೇಬರಿಗೆ ಸಮಸ್ತ ಅಫ್ಜಲ್ಪುರ ಮತಕ್ಷೇತ್ರ ಜನತೆಯ ಪರವಾಗಿ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ದಲಿತರದ್ದು ಏನ್ ಕಷ್ಟ ಇದೆ, ಹೆಣ್ಣು ಮಕ್ಕಳದ್ದು ಏನ್ ಕಷ್ಟ ಇದೆ, ಏನಾದರೂ ವಿಚಾರ ಮಾಡಿದ್ದಾರೆ? ಮಾಡಕ್ಕಾಗಲ್ಲ. ಯಾಕಂತಂದ್ರೆ ಬಿಜೆಪಿ ಅಂತಂದ್ರೆ ಆರ್.ಎಸ್.ಎಸ್ ಅಂದ್ರೆ ಬಿಜೆಪಿ. ಅಫ್ಜಲ್ಪುರ್ ಮತಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದ್ರೆ ಒಂದು ಡೈರೆಕ್ಷನ್ ಮೇಲೆ ಇವರು ಆಡಳಿತ ಮಾಡ್ತಾರೆ ಬಂಧುಗಳೇ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ, ಸಚಿವರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್, ಪ್ರಿಯಾಂಕ ಖರ್ಗೆ, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್, ಶಾಸಕ ಎಂವೈ ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್, ಮಾಜಿ ಸಚಿವರಾದ ಬಾಬುರಾವ್ ಚಿಂಚನ್ಸೂರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ನಾಯಕರು, ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್, ಕ್ಷಿತ್ರ ನಿಖರ ನೇರ. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ಡಿಪಿ, ಪಿಆರ್ಪಿ, ಆರ್ಡಿಪಿ, ಎಫ್ಎಫ್ಪಿ, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ, ಎಎಸ್ಎಂ ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 240066. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555.